ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಈ ಮುಂಜಾನೆ ಸಮಯ ಹೇಗಿದೆ? ಪ್ರತಿನಿತ್ಯವೂ ದೇವರು ನಮಗೆ ಒಳ್ಳೆಯವರು, ಒಳ್ಳೆಯದನ್ನು ಮಾಡುವವರು, ಸಹಾಯ ಮಾಡುವವರು. ಈ ದಿನದಲ್ಲಿ ಕೂಡ ದೇವರು ನಿಮ್ಮ ಸಂಗಡ ಇದ್ದಾರೆ, ನಿಮಗಾಗಿ ಎಲ್ಲವನ್ನು ಕೂಡ ಮಾಡುತ್ತಾರೆ. ನೀವು ಯಾವುದರ ಕುರಿತಾಗಿಯೂ ಭಯಪಡದೆ ಆತನ ಕೈ ಹಿಡಿದುಕೊಂಡು ನಡೆಯಬೇಕು. ಸರಿ, ಈ ದಿನವನ್ನು ಒಂದು ವಿಶೇಷವಾದ ದಿನವಾಗಿ ನೇಮಿಸಿದ್ದಾರೆ. ಯಾವುದು ಗೊತ್ತಾ? ವಿಶ್ವ ದೂರದರ್ಶನ ದಿನ. ನೋಡಿ, ಅದಕ್ಕೊಂದು ದಿನವನ್ನು ನೇಮಿಸಿ ಇಟ್ಟಿದ್ದಾರೆ. ವಿಶ್ವ ದೂರದರ್ಶನ ದಿನ. ದೂರದರ್ಶನ ಈಗ ಲೋಕದೆಲ್ಲೆಡೆ ಕೂಡ ಬಂದಿದೆ, ಹೌದಲ್ವಾ? ಟೆಲಿವಿಷನ್ ಮನೆಯಲ್ಲಿ ದೊಡ್ಡ ದೊಡ್ಡ ಟಿವಿಗಳು ಇರುತ್ತವೆ. ಅದಲ್ಲದೆ ಮೊಬೈಲ್ನಲ್ಲೇ ನೋಡಬಹುದು, ಟ್ಯಾಬ್ನಲ್ಲಿ ಕೂಡ ನೋಡಬಹುದು. ಆ ರೀತಿ ಅದನ್ನು ನೋಡದೇ ಇರುವಂಥ ವ್ಯಕ್ತಿಯೇ ಇಲ್ಲ ಎಂಬುದಾಗಿ ಹೇಳಬಹುದು. ಅಷ್ಟರ ಮಟ್ಟಿಗೆ ಲೋಕದಲ್ಲಿ ಪ್ರಬಲವಾಗಿದೆ. ಯಾಕೆ ದೇವರು ಮನುಷ್ಯನಿಗೆ ಇಷ್ಟು ಜ್ಞಾನವನ್ನು ಕೊಟ್ಟು ಈ ರೀತಿ ದೂರದರ್ಶನ, ಸೆಲ್ಫೋನ್, ಟ್ಯಾಬ್ ಇದನ್ನೆಲ್ಲ ಕಂಡುಹಿಡಿಯುವಂತೆ ಮಾಡಿದರು? ನಾವು ಬೇರೆ ಅನೇಕ ಕಾರ್ಯಗಳನ್ನು ಯೋಚಿಸುತ್ತೇವೆ ಲೋಕದಲ್ಲಿ, ಅದನ್ನು ಮಾಡಲು, ಇದನ್ನು ಮಾಡಲು, ಹಾಗೆ ಆರ್ಥಿಕವಾಗಿ ಮುಂದುವರಿಯುವುದಕ್ಕೆ, ಹಾಗೆ ಮನುಷ್ಯನ ಜೀವನ ಚೆನ್ನಾಗಿರುವುದಕ್ಕೆ, ಈ ರೀತಿ ಹಲವಾರು ಕಾರ್ಯಗಳನ್ನು ನಾವು ಯೋಚಿಸುತ್ತೇವೆ. ಆದರೆ ಪ್ರಮುಖವಾದದ್ದು, ಬಹಳ ಮುಖ್ಯವಾದದ್ದು, ಅದರ ಮೂಲಕ ಸುವಾರ್ತೆಯು ಲೋಕದೆಲ್ಲೆಡೆ ಹೋಗಬೇಕು. ಅದುವೇ ದೇವರ ಯೋಜನೆ. ಅಂದರೆ ದೇವರ ಮುಖ್ಯವಾದ ಉದ್ದೇಶವೇ ಸುವಾರ್ತೆ ಎಲ್ಲೆಡೆ ತಲುಪಬೇಕು, ಜನರು ರಕ್ಷಣೆ ಹೊಂದಬೇಕು, ಪರಲೋಕಕ್ಕೆ ಬರಬೇಕು, ಸುವಾರ್ತೆ ಸಾರಲ್ಪಡಬೇಕು ಎಂಬುದಕ್ಕಾಗಿ. ಆದರೆ ದೇವರು ಮನುಷ್ಯನಿಗೆ ಜ್ಞಾನವನ್ನು ಕೊಟ್ಟು ವಿಜ್ಞಾನದಲ್ಲಿ ಏನನ್ನು ಕಂಡುಹಿಡಿಯುವಂತೆ ಮಾಡಿದರೆ ಅದನ್ನು ಯಾರು ಹೆಚ್ಚಾಗಿ ಉಪಯೋಗಿಸುತ್ತಾರೆ? ಸೈತಾನ ತನ್ನ ಕೈಗಳಲ್ಲಿ ಅದನ್ನು ತೆಗೆದುಕೊಂಡು ತನಗಾಗಿ ಎಲ್ಲ ಕಾರ್ಯಗಳನ್ನು ಮಾಡಿಕೊಳ್ಳಲು ಪ್ರಯತ್ನಿಸುವನು. ಜನರನ್ನು ಅದರ ಮೂಲಕ ತಪ್ಪಾದ ನಂಬಿಕೆಗೆ ನಡೆಸಿ ಪಾಪಕ್ಕೆ ದಾಸರನ್ನಾಗಿ ಮಾಡುವನು. ಆದರೆ ಕರ್ತನ ಮಕ್ಕಳು ನಾವು ಅದನ್ನು ಸುವಾರ್ತೆಗಾಗಿ ಉಪಯೋಗಿಸಬೇಕು. ಯಾಕೆಂದರೆ ಕರ್ತನ ಯೋಜನೆ ಏನೆಂದರೆ, ಮಾರ್ಕ 16:15 ಯೇಸುಕ್ರಿಸ್ತನು ಹೇಳಿದನು, ನೀವು ಲೋಕದ ಎಲ್ಲ ಕಡೆಗೂ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ. ಅಯ್ಯೋ, ನಾನು ಹೇಗೆ ಜಗತ್ತಿಗೆಲ್ಲ ಸುವಾರ್ತೆ ಸಾರಬಹುದು ಎಂದು ಅಂದುಕೊಳ್ಳುತ್ತೀರಾ? ಇರುವಂಥ ಸ್ಥಳದಿಂದಲೇ ಜಗತ್ತಿಗೆಲ್ಲ ನೀವು ಸುವಾರ್ತೆಯನ್ನು ಸಾರಬಹುದು. ಅದಕ್ಕಾಗಿಯೇ ಈ ದೂರದರ್ಶನ ಹಾಗೆ ಸೋಷಿಯಲ್ ಮೀಡಿಯಾಗಳು ಇದನ್ನೆಲ್ಲ ನಾವು ನೋಡುತ್ತೇವಲ್ಲ. ಚಿಕ್ಕ ಒಂದು ಸಾಕ್ಷಿಯನ್ನು ಹೇಳಿದರೆ ಇಡೀ ಲೋಕವೆಲ್ಲ ಅದು ಹೋಗಿಬಿಡುತ್ತದೆ. ಹಾಗಾದರೆ ನಾವು ಅದನ್ನು ಯಾಕೆ ಉಪಯೋಗಿಸಬೇಕು ಅಂದರೆ, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಲು ಉಪಯೋಗಿಸಬೇಕು. ಆ ರೀತಿಯಾಗಿ ನಮ್ಮ ಯೇಸು ಬಿಡಿಸುತ್ತಾನೆ ಸೇವೆಗಳ ಮೂಲಕ ತಮಿಳು, ತೆಲುಗು, ಹಿಂದಿ, ಕನ್ನಡ, ಈ ರೀತಿ ಹಲವಾರು ಭಾಷೆಗಳಲ್ಲಿ, ಈಗ ಪಂಜಾಬಿ ಭಾಷೆಯಲ್ಲಿ ಕೂಡ, ಸಿಂಗಳಂ, ಈ ರೀತಿ ಅನೇಕ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರ ಮಾಡುತ್ತಾ ಇದ್ದೇವೆ. ಯಾಕೆಂದ್ರೆ ದೇವರು ಕೊಟ್ಟ ಕಟ್ಟಲೆ, ಆತನ ಪ್ರಧಾನ ಕಟ್ಟಲೆ, ಸುವಾರ್ತೆಯನ್ನು ಎಲ್ಲರಿಗೂ ಸಾರಿರಿ. ಸುವಾರ್ತೆಯನ್ನು ಸಾರಿದರೆ ತಾನೇ ಅವರು ರಕ್ಷಣೆ ಹೊಂದುತ್ತಾರೆ. ನೀವು ಮಾತ್ರ ಆಶೀರ್ವದಿಸಲ್ಪಟ್ಟು ಯೇಸುವನ್ನು ರಕ್ಷಿಸಿದ್ದಾರೆ, ಆಶೀರ್ವದಿಸಿದ್ದಾರೆ, ಅದ್ಭುತ ಮಾಡಿದ್ದಾರೆ ಎಂಬುದಾಗಿ ಸಂತೋಷಿಸಲು ಅಲ್ಲ. ಈ ಸಂತೋಷವನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳಬೇಕು. ಅದಕ್ಕೆ ಅವಕಾಶಗಳನ್ನು ದೇವರು ಕೊಡುತ್ತಾರೆ. ನಿಮ್ಮ ಕೈಲಿರುವಂಥ ಸೆಲ್ಫೋನ್ನ ಮೂಲಕವೇ ಎಷ್ಟೋ ಜನರಿಗೆ ಸುವಾರ್ತೆ ನೀವು ಹೇಳಬಹುದಲ್ಲ. ಆ ರೀತಿ ನೀವು ಉಪಯೋಗಿಸಿರಿ. ಸೈತಾನ ಹೆಚ್ಚಾಗಿ ಉಪಯೋಗಿಸುತ್ತಾ ಇರುವುದನ್ನು ಕರ್ತನ ಮಕ್ಕಳು ಹೆಚ್ಚಾಗಿ ದೇವರಿಗಾಗಿ ಅದನ್ನು ಉಪಯೋಗಿಸಲು ಆರಂಭಿಸಿದರೆ ಸೈತಾನನ ಕ್ರಿಯೆಗಳು ಲಯವಾಗಿ ಹೋಗುತ್ತವೆ. ಸೈತಾನ ಈ ರೀತಿ ಉಪಯೋಗಿಸುತ್ತಾನೆ, ಆ ರೀತಿ ಉಪಯೋಗಿಸುತ್ತಾನೆ, ಹೀಗೆ ಮಾಡುತ್ತಾನೆ, ಹಾಗೆ ಮಾಡುತ್ತಾನೆ ಎಂಬುದಾಗಿ ಹೇಳಿಕೊಂಡಿರದೆ ಒಳ್ಳೆಯದನ್ನು ಹೆಚ್ಚಿಸುವುದಕ್ಕಾಗಿ ಅದನ್ನು ಉಪಯೋಗಿಸಿರಿ. ಸೈತಾನನ ಕ್ರಿಯೆಗಳೆಲ್ಲ ಅಡಗಿ ಇಲ್ಲದೆ ಹೋಗುತ್ತದೆ. ಅದಕ್ಕೆ ನಾವು ತೀವ್ರವಾಗಿ ಅನೇಕ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರ ಮಾಡುತ್ತಾ ಇದ್ದೇವೆ. ಪ್ರತಿನಿತ್ಯ ವಿಧ ವಿಧವಾದ ಕಾರ್ಯಕ್ರಮಗಳನ್ನು ಕೊಟ್ಟು ದೇವರ ವಾಕ್ಯವನ್ನು ಪ್ರಚುರಪಡಿಸುತ್ತಾ ಇದ್ದೇವೆ. ಎಷ್ಟು ಜನರು ರಕ್ಷಣೆ ಹೊಂದುತ್ತಿದ್ದಾರೆ, ಎಷ್ಟು ಜನರು ಆಶೀರ್ವದಿಸಲ್ಪಡುತ್ತಿದ್ದಾರೆ, ಅದು ಬಹಳ ಸಂತೋಷ. ಹಾಗಾದರೆ ನೀವು ಕೂಡ ಸುವಾರ್ತೆಯನ್ನು ಸಾರುವುದಕ್ಕೆ ಅರ್ಪಿಸಿಕೊಳ್ಳಬೇಕು. ಡೈರೆಕ್ಟ್ ಆಗಿ ನಿಮ್ಮಿಂದ ಆಗುವುದಿಲ್ಲ ಅಂದರೆ ನೀವು ನಮ್ಮ ಹಾಗಿರುವಂಥ ಕರ್ತನ ಮಕ್ಕಳೊಂದಿಗೆ ಸೇರಿ, ಎಷ್ಟು ಸೇವಕರುಗಳು ಈ ರೀತಿ ಟಿವಿ ಸೇವೆಯನ್ನು ಮಾಡುತ್ತಿದ್ದಾರೆ, ಅವರೊಂದಿಗೆ ಸೇರಿ ನೀವು ಕಾರ್ಯ ಮಾಡಿರಿ. ಅವರ ಕೈ ಹಿಡೀರಿ, ಸಹಾಯ ಮಾಡಿರಿ, ಪ್ರಾರ್ಥಿಸಿರಿ. ನೀವು ಅವರಿಗೆ ಸಹಾಯ ಮಾಡುವಾಗ, ಆರ್ಥಿಕವಾಗಿ ಅವರನ್ನು ಬೆಂಬಲಿಸುವಾಗ, ನೀವು ಕೊಡುವಂಥ ಕಾಣಿಕೆಯ ಮೂಲಕ ಅವರು ದೇವರ ವಾಕ್ಯವನ್ನು ಸಾರುತ್ತಾರೆ. ಅವರ ಮೂಲಕ ನೀವು ಆಶೀರ್ವದಿಸಲ್ಪಡುವಿರಿ. ಅವರ ಮೂಲಕ ನೀವು ಕೂಡ ಸೇವೆ ಮಾಡುವಿರಿ. ಆ ರೀತಿ ಯಾವುದೋ ಒಂದು ವಿಧದಲ್ಲಿ ಸುವಾರ್ತೆಯನ್ನು ಎಲ್ಲ ಜನರಿಗೂ ಕೊಂಡೊಯ್ಯುವಂತೆ ಈ ದಿನ ಯಾರಾದರೂ ಒಬ್ಬರಿಗೆ ಸುವಾರ್ತೆಯನ್ನು ಸಾರಿರಿ. ಯೇಸು ನನಗೆ ಮಾಡಿದನು, ನಿಮಗೂ ಮಾಡುವನು. ಯೇಸು ನನಗೆ ಬಿಡುಗಡೆ ಕೊಟ್ಟರು, ನಿಮಗೂ ಕೊಡುವನು. ಯೇಸು ನನಗೆ ಸೌಖ್ಯ ಕೊಟ್ಟರು, ನಿಮಗೂ ಕೂಡ ಕೊಡುತ್ತಾನೆ. ಒಂದು ಮಾತನ್ನು ಹೇಳಿರಿ, ಅದುವೇ ಸುವಾರ್ತೆ. ನೀವಿರುವಂಥ ಸ್ಥಳದಲ್ಲಿ, ಕೆಲಸ ಮಾಡುವಲ್ಲಿ, ಓದುವಲ್ಲಿ ಯಾರಾದರೂ ಒಬ್ಬರಿಗೆ ಆ ಯೇಸುವಿನ ಪ್ರೀತಿಯನ್ನು ತೋರ್ಪಡಿಸಿರಿ. ನಿಮ್ಮಿಂದ ಅವರು ಆಶೀರ್ವದಿಸಲ್ಪಡುವರು. ನೀವು ಹೇಳುವಿರಾ, ಯೇಸುವೆ ನಿಮ್ಮ ಪ್ರಧಾನ ಕಟ್ಟಲೆ, ಎಲ್ಲ ಜನರಿಗೂ ಈ ಸುವಾರ್ತೆಯನ್ನು ಸಾರಬೇಕು,
ನಾನು ಕೂಡ ಹೇಳಬೇಕು, ನನಗೆ ಎಷ್ಟು ಒಳ್ಳೆಯದನ್ನು ಮಾಡಿದ್ದೀರಿ, ನಾನದನ್ನು ಇತರರಿಗೆ ಹೇಳಬೇಕು, ನನ್ನ ಮೂಲಕ ಇತರರು ಆಶೀರ್ವಿಸಲ್ಪಡಬೇಕು, ಮೇಲುಗಳನ್ನು ಹೊಂದಬೇಕು, ಸುವಾರ್ತೆ ಎಂಬಂತ ಶುಭವರ್ತಮಾನ ಎಲ್ಲೆಡೆ ತಲುಪಬೇಕು. ಅದಕ್ಕಾಗಿ ಒಪ್ಪಿಸಿಕೊಡುತ್ತೇನೆ ದೇವರೇ. ದೂರದರ್ಶನದಲ್ಲಿ ನಿಮ್ಮ ನಾಮದ ಮಹಿಮೆಗಾಗಿ ಅದು ಉಪಯೋಗಿಸಲ್ಪಡುವಂತೆ ದೇವರೇ ನೀವು ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.